ಸಿಬ್ಬಂದಿ ವರ್ಗದವರಿಂದಾಗಿ ಇಂದು ಮುರಾರ್ಜಿ ಶಾಲೆಯ ಗೇಟಿನ ಒಳಗೆ ಹೋಗಲು ಭಯವಾಗುತ್ತಿದೆ. ಇದನ್ನು ಖಂಡಿಸಿ ಅದನ್ನು ಸ್ವಚ್ಛಗೊಳಿಸಬೇಕು. ಅಂದರೆ ಎಲ್ಲ ಸಿಬ್ಬಂದಿಯನ್ನು ಸೇವೆಯಿಂದ ಅಮಾನತುಗೊಳಿಸಿ ಅಥವಾ ವಜಾಗೊಳಿಸಿ ಎಂಬ ಬೇಡಿಕೆಯೊಂದಿಗೆ ಮುರಾರ್ಜಿ ಶಾಲೆಯನ್ನು ಮತ್ತೆ ಮೊದಲಿನಂತೆ ಕಂಗೊಳಿಸುವಂತೆ ಮಾಡಬೇಕೆಂದು ಜಿಲ್ಲಾಡಳಿತ ವಿರುದ್ಧ ಒತ್ತಾಯವನ್ನು ಮಾಡಬೇಕಾಗಿ ಎಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಾಗರಿಕರ ಹಿತರಕ್ಷಣಾ ವೇದಿಕೆ ಸೋಪಾ ಇವರ ಆಶ್ರಯದಲ್ಲಿ ನಡೆಯಲಿದೆ. ಶ್ರಮಿಕ ಮತ್ತು ಅಮೂಲ್ಯ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸಿಕೊಡಲು ಕಂಕಣಬದ್ಧರಾಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ನಾಗರಿಕ ಬಂಧುಗಳೇ, ಶ್ರಮಿಕ ಮತ್ತು ಅಮೂಲ್ಯ ತಿಂಗಳ ಹಿಂದೆ ದಲಿತ ವಿದ್ಯಾರ್ಥಿ ಪ್ರಕರಣ ನಡೆದಾಗ ಹಲವಾರು ಸಂಘಟನೆಗಳು ಹೋರಾಟ ನಡೆಸಿದರು. ಜಿಲ್ಲಾಡಳಿತ ಹಾಗೂ ಸಾರ್ವಕಾಲಿಕ ಮುರಾರ್ಜಿ ಕಾರ್ಯಕ್ರಮಕ್ಕೆ ವಿಷಯಕ್ಕೆ ಜಾರಿ ಹಿಂದುಳಿಕೆ ಆಗಿದೆ. ಇದಕ್ಕಾಗಿ ಹಾಗೂ ಸುತ್ತಮುತ್ತಲಿನ 8 ಸಜ್ಜನ ನಾಗರಿಕ ಬಂಧುಗಳೇ, ಹೊಸ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಮುರಾರ್ಜಿ ಶಾಲೆಯ ವಸತಿ ನಿಲಯದಲ್ಲಿ ಮಾತ್ರ ಸಾಕವಾಗಿದೆ. ನ್ಯಾಯವನ್ನು ಒದಗಿಸುವ ಜಾರಿರುವಂತಹ ಜಿಲ್ಲಾಡಳಿತ ಹಾಗೂ ಕುಳಿತುಕೊಂಡು ನೋಡುತ್ತಿರುವಂತಹ ತಾಲೂಕು ಆಡಳಿತ ವ್ಯವಸ್ಥೆಯ ವಿರುದ್ಧ ಪ್ರತಿಭಟಿಸಿ ಇದೀಗ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಧಿಕ್ಕಾರ 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 ಬೇಕೇ ಬೇಕು ಬೇಕೇ ಬೇಕು ಶ್ರಮಿಕ ಸಾವಿಗೆ ಕಾರಣರಾದ ಶಾಲಾ ಆಡಳಿತ ಮಂಡಳಿಗೆ ಹೇಳಿ ಧಿಕ್ಕಾರ. ಶಾಲಾ ನಿರ್ಲಕ್ಷ್ಯಕ್ಕೆ ಬಲಿಯಾದ ಶಾಲೆಯ ಭ್ರಷ್ಟಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಬೇಕೇ ಬೇಕು ಶ್ರಮಿಕ ಸಾವಿಗೆ ಅಮೂಲ್ಯ ಸಾವಿಗೆ ಬೇಕೇ ಬೇಕು ಬೇಕೇ ಬೇಕು ಶ್ರಮಿಕ ಸಾವಿಗೆ ಅಮೂಲ್ಯ ಸಾವಿಗೆ ಮುರಾರ್ಜಿ ಆಡಳಿತ ಮಂಡಳಿಗೆ